ತುಂಬಿಸಿರೋ ಬುದ್ಧಿ ಮನಸ್ಸಲ್ಲಿ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೋ ರಾಮಚಂದ್ರ ಲಕ್ಷ್ಮೀ ನನ್ನ ಅನಾಥನಾಗಿ ಮಾಡಿ ಹೋಗ್ಬಿಟ್ಟಲ್ಲಮ್ಮ. ನೀನು ಕಾರ್ಯಪ್ಪನ ಮೊಮ್ಮಗ ತಾನೆ? ಇದು ಕಲ್ಬಟ್ಟಿ ಸಾವು ಅಂತ ಪೋಸ್ಟ್ ಮಾರ್ಟಮ್ ಕೊಟ್ಟಿದ್ದಾರೆ ಕಣಪ್ಪ. ನಿಜ ಹೇಳ್ಬೇಕು ಅಂದ್ರೆ ಬಲವಂತವಾಗಿ ಕಲ್ಬಟ್ಟೆ ಕುಡಿಸಿ ಸಾಯಿಸಿದ್ರು. ಯಾಕೆ ಸಾಯಿಸಿದ್ರು, ಯಾರು ಸಾಯಿಸಿದ್ರು ಅನ್ನೋದಕ್ಕೆ ಸಾಕ್ಷಿಗಳಿವೆ. ದಯವಿಟ್ಟು ಸತ್ಯನ ಸಾಯಿಸಿ ಬದಲಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಕಣಪ್ಪ, ಕೇಳ್ಕೊಳ್ತೀನಿ. ಮೊನ್ನೆ ಆ ಜಾಗ ಖಾಲಿ ಮಾಡ್ಸಕ್ ಹೋಗಿ ಎಲ್ರಿಗೂ ಇಕ್ಕಿದ್ವಲ್ಲ, ಆಗ ಯಾವನು ಶಂಕರನ್ನು ಫೋಟೋ ತೆಗ್ದ್ಯಾನಂತೆ. ಅವನೊಬ್ಬ ಪ್ರೆಸ್ ರಿಪೋರ್ಟ್. ನಾವ್ ಆ ಜಾಗನ ಯಾಕೆ ಖಾಲಿ ಮಾಡ್ಸಿದೀವಿ, ಯಾತಕ್ಕೋಸ್ಕರ ಮಾಡ್ಸಿದೀವಿ, ಯಾರಿಂದ ಮಾಡ್ಸಿದೀವಿ ಅಂತ, ಆ ಜಾಗ ಖಾಲಿ ಮಾಡಕ್ಕೆ ದುಡ್ಡು ತಗೊಂಡಿದೀವಿ, ಆ ಜಾಗ ಖಾಲಿ ಮಾಡಿಸೋದ್ರಿಂದ ಯಾರ್ಯಾರ ಕೈವಾಡ ಇದೆ ಅಂತ ACP ಭಗತ್ ಹತ್ರ ಮಾತಾಡಿ ನಮ್ಮ ಬಯೋಡಾಟಾಗಳನ್ನ ಕಲೆಕ್ಟ್ ಮಾಡಿ ಇವತ್ತು ಸಾಯಂಕಾಲ ಎಡಿಷನ್ ಅಲ್ಲಿ ಪಬ್ಲಿಷ್ ಮಾಡ್ತಾನ. ಹೋಗಿ ಹೈ ವೋಲ್ಟೇಜ್ ಕೈ ಹೊಡೆತಾನಲ್ಲಪ್ಪ. ಗಿಳಿಗೆ ಹೇಳ್ದಾಕ ಹೊಡೆದ್ರೆ ಸೈಲೆಂಟ್ ಆಗ್ತದೆ, ಇಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು ಬೇರೆಯವ್ರ ಕೈಲಿ ಹೊಡೆಸು ಅಂತ ಹೇಳ್ತಾನ. ನನ್ನ ಮಾತನ್ನ ಮರ್ಡರು ಮರ್ಡರು ಮರ್ಡರು, ಯಾವಾಗ ನೋಡಿದ್ರು ಮರ್ಡರ್, ಏಕದಮ್ ಮರ್ಡರ್. ಏನಾಯ್ತೀಗ? ಏನೂ ಆಗ್ಲಿಲ್ಲ. ಈಶ್ವರ್, ಅಲ್ಲಾ, ಜೀಸಸ್ ಈ ಮೂರೂ ದೇವರನ್ನ ಬಿಟ್ರೆ ನಿನ್ನಂಥ ದೊಡ್ಡ ಮನುಷ್ಯ ಮತ್ತೊಬ್ಬ ಇಲ್ಲ ಅಂತ ನಿನ್ನ ಫೋಟೋ ಪೇಪರ್ ಹಾಕಿ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರಂತೆ. ಇದು ಮ್ಯಾಟರ್. ಏನಂತ ಬರೀತೀಯ? ಯೂನಿಯನ್ ಲೀಡರ್ನ ಕೊಲೆ ಮಾಡಿದ್ದು, ಕಾಲೋನಿ ಜನಗಳನ್ನ ಸಿಕ್ಕಾಪಟ್ಟೆ ಹೊಡೆದಿದ್ದು, ಗರ್ಭಿಣಿ ಹೆಂಗಸನ್ನ ಸಾಯಿಸಿದ್ದು ನೀನೇ ಅಂತ ಪೇಪರ್ ನಲ್ಲಿ ಫೋಟೋ ಸಮೇತ ಪಬ್ಲಿಷ್ ಮಾಡ್ತೀನಿ. ನಾನು DGP ಮಾತಾಡ್ತಾ ಇರೋದು. ನಿಮ್ ಚಿನ್ನ ಫೋಟೋಗ್ರಾಫರ್ ಕೊಲೆ ಮಾಡಿರೋ ವಿಷಯ ಆ ಭಗತ್ಗೆ ಗೊತ್ತಾಗ್ತಿದೆ ಸರ್? ನೋ, ಅವನು ನಿಮ್ ಕೋಡನ್ ಕಡೆಗೆ ಬರ್ತಾ ಇದ್ದಾನೆ. ಚಿನ್ನನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ಎಸ್ಕೇಪ್ ಮಾಡಿ. ನಾನು ನಾಳೆನೆ ಕೋರ್ಟ್ ಹೋಗಿ ಆಂಟಿಸಿಪೇಟರಿ ಬೇಲ್ ತಗೊಂಡ್ಬರ್ತೀನಿ. ಕೊಲೆ ಮಾಡೋಕ್ಕೂ ಒಂದು ಮಿತಿ ಇದೆ. ದಿನಕ್ಕೆ 2 ಕೊಲೆನ. ಏನು ಏನಾಯ್ತೀಗ? ಆ ಭಗತ್ ನೀನು ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಿದ್ದಾನಂತೆ. ಬಾ ಇಲ್ಲಿ. ಬರ್ಲಿ ಬಿಡು, ಸುಮ್ಮನೆ ಬಾ. ಇಲ್ಲ ಇಲ್ಲಿ ಗೊತ್ತಿಲ್ಲ. ಏನ್ ಮಾಡ್ಬಿಡ್ತೀಯಾ? ಅರೆಸ್ಟ್ ಮಾಡ್ಬಿಡ್ತೀಯಾ? ಹೇಳು, 2 ನೋಟ್ ಕಳಿಸಿದ್ರಲ್ಲ, ಯಾಕೆ ಇನ್ನು ಬಂದಿಲ್ವಾ? ಚಿನ್ನ ಎಲ್ಲಿ? ಇನ್ನೇನು ಬರ್ಬೋದು ಕಣಯ್ಯ. ಹೇಳಿ.
ಅವನು ಹಚ್ಬಿಡ್ತೀನಿ. ಏನಿದು? ಏನ್ ಮಾಡ್ತಾ ಇದೀಯ? ಏನು ಏನಿದೆಲ್ಲ? ಮರ್ಯಾದೆಯಾಗಿ ನಿನ್ನ ತಮ್ಮನ ಸರೆಂಡರ್ ಆಗೋದಕ್ಕೆ. ಯಾಕೆ? ಏನ್ ಮಾಡ್ದ? ಆರ್ಡರ್ ಮಾಡಿದ. ರಾಮರಾಮ ಅನ್ನೋ ಗಾಂಧಿವಂಶಕ್ಕೆ ಸೇರಿದವನು ನನ್ನ ತಮ್ಮ, ಅವನು ಕೊಲೆ ಮಾಡೋದಾ? ನೋಡು, ಕೊಲೆ ಮಾಡಿದಾನೆ ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ. ಇವನ ಹತ್ರ ಏನೋ ಕಂತೆ ಪುರಾಣ. ಹೇ ಚಿನ್ನ ಇಲ್ಲಿ. ನಿನ್ನ ಆವಾಜಿ ಹೆದರಿ ಸರೆಂಡರ್ ಆಗೋಕೆ ನಾನೇನು ನಿನ್ನ ಕೈ ಕೆಳಗಡೆ ಇರೋ ಕಾನ್ಸ್ಟೇಬಲ್ ಅಲ್ಲ. ಕಾನ್ಸ್ಟೇಬಲ್ ನಿಂದ ಕಾನ್ಸ್ಟಿಟ್ಯೂಷನ್ ವರೆಗೆ ಕೈ ಆಡಿಸ್ತಿರೋ ಕಾಂಟ್ರಾಕ್ಟರ್ ನಾನು. ನನ್ನ ಹತ್ರ ಇದೆಲ್ಲ ಇಟ್ಕೊಂಡ್ರೆ ಕೈಯೋ ಕಾಲೋ ತೆಗೆದು ಸೇಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೇಸ್ ಇಲ್ಲಿದ್ದ ಹಾಗೆ ಮಾಡಿಬಿಡ್ತೀನಿ. ಸಾಯಿಸು. Come on, kill me. Come on, kill me. Come on, kill me. ಬಿಡು. Leave him. Come on. ಮನುಷ್ಯನ ನೀನು ಮೃಗ. ಹಣ ಸಂಪಾದನೆ ಮಾಡೋಕ್ಕೆ ಪ್ರಾಣ ತೆಗಿಬೇಕ? ಅದು ತುಂಬು ಗರ್ಭಿಣಿಯ ಪ್ರಾಣನ. ನಿನ್ನಂತೊಳಗೆ ನರಕದಲ್ಲೂ ಜಾಗ ಸಿಕ್ಕೋದಿಲ್ಲ. ಅಲ್ರಿ, ಬೆಂಕಿ ಹೊತ್ಕೊಂಡು ಧಗಧಗ ಅಂತ ಉರಿತಾ ಇದ್ರೆ ನೀವು ಹಾಯಾಗಿ ಮಲಗಿದಿರಲ್ರಿ. ಏನಾಯ್ತು ಈಗ? ಚಿನ್ನನ್ನ ಅರೆಸ್ಟ್ ಮಾಡಿ ತಗೊಂಡು ಹೋಗಿದ್ದಾರೆ. ನೀವು ಮನಸ್ಸು ಮಾಡದೇ ಇದ್ರೆ ಅವನಿಗೆ ಬೇಲ್ ಸಿಕ್ಕೋದಿಲ್ಲ. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾನು ಇನ್ನೇನಾಗೋಯ್ತು ಅನ್ಕೊಂಡ್ಬಿಟ್ಟಿದ್ದೆ. ನೋಡು, ಹೇಗೋ ಹೈಕೋರ್ಟ್ ಜಡ್ಜ್ ನಮ್ಮವರು, ಅವ್ರ ಹತ್ರ ಮಾತಾಡಿ ಅವನು ನೇಡ್ಗಂಬ ಹತ್ತೋದ್ ಬದಲು ಅವನು ಜೀವಾವಧಿ ಶಿಕ್ಷೆ ಅನುಭವಿಸೋ ಮಾಡಿಸ್ತೀನಿ. ಸರಿಯಾ? ಜೀವಾವಧಿ ಶಿಕ್ಷೆ ಏನ್ರಿ ಅಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಿ? ಇದಕ್ಕಿಂತ ಹೆಚ್ಚಿಗೆ ನಾನೇನು ಮಾಡ್ಲಾರ್ದಪ್ಪ. ಆಡಕ್ಕಾಗಲ್ಲ ಅಂದ್ರೆ ಹೇಗ್ರಿ? ನಿಮಗೋಸ್ಕರ ತಾನೇ ಆ ಜಾಗ ಖಾಲಿ ಮಾಡ್ಸಕ್ ಹೋಗಿ ಈಗ ಹೀಗೆ ಸಿಕ್ಕಿದ್ರು. ಹಾ ಸರಿಯಾಗಿ ಹೇಳ್ದೆ ನೋಡು. ಯಾರು ಅಂದ್ರೆ ನಾನು ಅಂತ ಹೇಳ್ಬಿಡು, ಕೇಳ್ಬಿಡ್ತೀನಿ. ಹಾ, ಹೇಳೋದೇನು? ಮಾಡಿದ್ರು ಮಾಡಿರ್ತೀಯ. ಯಾಕೆಂದ್ರೆ ಆ ಮುಖ ನೋಡ್ರಿ ಗೊತ್ತಾಗಲ್ವಾ? ನೀವು ಹೇಳ್ದ ಹಾಗೆ ಕೇಳ್ಕೊಂಡಿರೋಕೆ ನಾನೇನ್ ನಿಮ್ ಕೈ ಕೆಳಗಡೆ MLA ಅನ್ಕೊಂಡ್ಬಿಟ್ರ? ನಿಮ್ಮನ್ನ ರಾಜಕೀಯದಲ್ಲೇ ಹೊಡಿತೇನೆ. ರೌಡಿ ನನ್ನ ಮಗ ನೀನು, ನಿನಗೇನೋ ಗೊತ್ತು ರಾಜಕೀಯ? ಏನು ಗೊತ್ತು ಅಂತ ತೋರಿಸ್ತೀನಿ. ಡೆಲ್ಲಿಗೆ ಹೋಗ್ತೀನಿ, ಎಲೆಕ್ಷನ್ ನಿಲ್ದೇನೆ, ಅಸೆಂಬ್ಲಿಲಿ ಕೂರ್ದೇನೆ, ಇಡೀ ರಾಷ್ಟ್ರದ ರಾಜಕೀಯನ ನನ್ನ ಮುಷ್ಟಿಲಿಟ್ಟುಕೊಂಡು ವಾಪಸ್ ಬಂದೇ ಬರ್ತೀನಿ. 3 ವರ್ಷ ಚೆನ್ನಾಗಿ ಬಾಳಪ್ಪ. ವಾದ ವಿವಾದಗಳು ಮತ್ತು ಸಾಕ್ಷಿ ಆಧಾರಗಳ ಪ್ರಕಾರ ವರ್ಕರ್ಸ್ ಕಾಲೋನಿಯಲ್ಲಿ ನಡೆದ ಯೂನಿಯನ್ ಲೀಡರ್ ಕೊಲೆಗೂ ಹಾಗೂ ಜರ್ನಲಿಸ್ಟ್ ರವಿ ಕೊಲೆಗೂ
ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಚಿನ್ನಾನೇ ಕಾರಣನೆಂದು ರುಜುವಾತಾಗಿದೆ. ಇಂಡಿಯನ್ ಪಿನಲ್ ಕೋಡ್ 302 ಪ್ರಕಾರ ಈತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ನಾನ್ ಮಾತ್ರ ನಿನ್ ಬಿಡಲ್ಲ. ನಾನಿನ್ಮೇಲೆ ಮರ್ಡರ್ ಮಾಡಲ್ಲ. ಆದ್ರೆ ಒಂದೇ ಒಂದು ಮರ್ಡರ್ ಮಾಡ್ತೀನಿ. ಅದು ನಿನ್ನ ಎಸಿಪಿ. ನಿನ್ನ ಕೊಲೆ ಮಾಡ್ತೀನಿ. ನಿನ್ನ ಕೊಲೆ ಮಾಡ್ತೀನಿ ಎಸಿಪಿ. ನಿನ್ನ ಕೊಲೆ ಮಾಡ್ತೀನಿ. ನಿನ್ ಬಿಡಲ್ಲ ಎಸಿಪಿ. ಬಿಡಲ್ಲ ನಾನು. ನಿನ್ನ ಕೊಲೆ ಮಾಡ್ತೀನಿ ಎಸಿಪಿ. ನಾನಿನ್ಮೇಲೆ ಮರ್ಡರ್ ಮಾಡಲ್ಲ. ಆದ್ರೆ ಒಂದೇ ಒಂದು ಮರ್ಡರ್ ಮಾಡ್ತೀನಿ. ಅದು ನಿನ್ನ ಎಸಿಪಿ. I'll kill you ಎಸಿಪಿ. I'll kill you. I won't spare you. I will kill you ಎಸಿಪಿ. ನಾನು ನಿನ್ನ ಕೊಲೆ ಮಾಡ್ತೀನಿ. ನಿನ್ ಬಿಡಲ್ಲ ಎಸಿಪಿ. ಬಿಡಲ್ಲ. I'll see you that you kill. I'll kill you. ಹಲೋ ಸರ್. ನಿಮ್ ಜೊತೆಲಿರೋಕ್ಕಿಂತ ನಿಮ್ ಗಾಡಿಲೇ ಬಂದೆ. ನೀವು ಮುಂದೆ, ನಾನ್ ನಿಮ್ ಹಿಂದೆ. ಬಟ್ ಐ ಲೈಕ್ ಇಟ್. ಹಲೋ, ಒಂದ್ ನಿಮಿಷ. ನಾನು ಬಂದ ದಿವಸದಿಂದ ನೋಡ್ತಾನೆ ಇದ್ದೀನಿ. ಮುಖನ ಯಾವಾಗ್ಲೂ ಗಂಟು ಹಾಕೊಂಡು ಯಾಕೆ ಯಾವಾಗ್ಲೂ ಅಂತಿರ್ತೀರಾ? ಯಾಕ್ರಿ? ಸ್ವಲ್ಪ ನಗ್ರಿ. ನನ್ನ ಮುಖ ಇರೋದೇ ಹಾಗೆ. ಹಲೋ ಸರ್. ಇವ್ರನ್ನ ನೋಡಿ ಇಷ್ಟಲ್ಲಿ ಮದ್ವೆ ಆಗ್ತಿದ್ದೀವಿ. ಥ್ಯಾಂಕ್ ಯು. ಹಲೋ ಸರ್, ಇವ್ರನ್ನ ನೋಡಿ ಮೈ ಕಲೆಕ್ಷನ್. ಓ ಭಗತ್, ಇನ್ಮೇಲೆ ಈ ರೀತಿ ಯಾವತ್ತೂ ಮಾಡಲ್ಲ ಪ್ಲೀಸ್. ಭಗತ್